ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಣೇಶ್ವರ ಗೌಡ ಯೂಟ್ಯೂಬ್ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ನಾನು ನೆಕ್ಸ್ಟ್ ಡೇನ ವ್ಲಾಗ್ ಮಾಡ್ತಿದ್ದೀನಿ. ಮಾರ್ನಿಂಗ್ 5 o'clockಗೆ ಎದ್ದು ಸ್ನಾನ ಮುಗಿಸಿ ನೋಡಿ, ಮೆಹಂದಿ ಇಷ್ಟು ಮರ್ಯಾದೆ ಕೊಟ್ಟಿದೆ. ಇಷ್ಟು ಪರವಾಗಿಲ್ಲ, ಇಷ್ಟು ಬಂದರೆ ನೈಸ್, ಇಷ್ಟು ಚೆನ್ನಾಗಿ ಬಂದಿದೆ ಮೆಹಂದಿ. ಟೈಮೇ ಸಿಗ್ತಾ ಇಲ್ಲ. ನಿನ್ನೆ ಕಾಲ್ಗೆಜ್ಜೆ ಹಾಕೊಳ್ಳೋಣ ಅಂತ ಮರೆತು ಟೈಮೇ ಸಾಕಾಗಲಿಲ್ಲ. ಸೊ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೇಕಪ್ ಆರ್ಟಿಸ್ಟ್ ಬರ್ತಾರೆ, ರೆಡಿ ಆಗಿಬಿಟ್ಟು ಹೋಗಬೇಕು. ಎಲ್ಲ ವೀಡಿಯೋನೂ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಎಷ್ಟು ಕ್ಯಾಪ್ಚರ್ ಆಗೋದಿಲ್ವೋ ನೋಡೋಣ. ಅದಕ್ಕೆ ರೆಡಿಯಾಗಿ ಒಂದು 9 o'clock ಅಷ್ಟರಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಸ್ವಾಮೀಜಿ. ಅಂದರೆ ಪೂಜೆ ಮಾಡಿಸ್ತೀವಲ್ಲ, ಇದು ನಾಮಕರಣ ಫಂಕ್ಷನ್ ಅಲ್ವಾ, 9 o'clock ಅಷ್ಟರಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. 2 hours 2.5 hours ತೊಗೊಳುತ್ತೆ ಅಂತ. ನಾವೊಂದು 9:30 ಅಷ್ಟರಲ್ಲಿ ಪಾಪನ ರೆಡಿ ಮಾಡ್ಕೊಂಡು ಹೋಗಬೇಕು. ಪಾಪಕ್ಕೆ ಬೇರೆ ಹುಷಾರಲ್ಲ, ನೈಟಿಂದ ಫುಲ್ಲು ಫೀವರು. ಇಂಥ ಟೈಮಲ್ಲೇ ಹಿಂಗಾಗಬೇಕಂತ ಹೇಳಿ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನೋಡಿದ್ರೆ ಇವಾಗ ಫಂಕ್ಷನ್ ಇದೆ, ಅವಳದೇ ಫಂಕ್ಷನು. ನೋಡಿದ್ರೆ ಅವಳಿಗೆ ಹುಷಾರಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನೋಡೋಣ. ನೈಟೆಲ್ಲ ಅವಳು ಮಲಗೇ ಇಲ್ಲ, ಶಿರಪ್ ಹಾಕಿ ಮಲಗಿಸಿದ್ದೀವಿ. ಕಮ್ಮಿ ಆದರೆ ಸಾಕು. ಟಚ್ ವುಡ್, ಲೆಟ್ಸ್ ಸಿ. ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸ್ಟೇ ಟ್ಯೂನ್. ನಾನು ರೆಡಿ ಆಗೋ ಅಷ್ಟರಲ್ಲಿ ಮೇಕಪ್ ಅವ್ರು ಕೂಡ ಬಂದರು. ಸೊ ಮೇಕಪ್ ಸ್ಟಾರ್ಟ್ ಮಾಡಿದ್ರು. ನನಗೆ ಗೊತ್ತಿರೋರಿಗೆ ಹೇಳಿದ್ದೆ, ನಮ್ಮ ಸ್ಟುಡಿಯೋ ಅವ್ರಿಗೆ ಹೇಳಿದ್ದೆ. ಸೊ ಅವರೇ ಬಂದು ಮೇಕಪ್ ಸ್ಟಾರ್ಟ್ ಮಾಡಿದ್ರು. ಅದ್ರ ಜೊತೆ ಬೋರಿಂಗ್ ಬೇರೆ, ನನ್ನ ಮಗಳಿಗೆ ಹುಷಾರಿಲ್ಲ ಅನ್ನೋ ಟೆನ್ಷನ್ ಬೇರೆ, ತುಂಬ ಬೇಜಾರಾಗಿತ್ತು. ಎನಿವೇ ಫಂಕ್ಷನ್ ಇದೆ, ಮೇಕಪ್ ಮಾಡಿಸ್ಕೊಳ್ಳೇಬೇಕು, ಚೆನ್ನಾಗಿ ಕಾಣಲೇಬೇಕು. ಇದೊಂದೇ ಸತಿ ಮಾಡೋಕ್ಕಾಗೋದು. ನಾಮಕರಣ ಫಂಕ್ಷನ್ ಮೆಮೊರಬಲ್ ಆಗಿರಬೇಕು ಅಂತೇಳಿ ಮಾಡಿಸ್ಕೊಳ್ತಾ ಇದ್ದೆ. ಸೊ ನಾನಿಲ್ಲಿ ಮೆಸ್ಸಿ ಬ್ರೈಡ್ನ ಮಾಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಔಟ್ಲುಕ್ ನಾನು ಆಮೇಲೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನನಗೆ ಯಾವ ಥರ ಬೇಕೋ ಆ ಥರ ಕೇಳಿ ನಾನು ಮಾಡಿಸ್ಕೊಳ್ತಾ ಇದ್ದೆ. ಫೈನಲಿ ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಏನೇ ರೆಡಿ ಆದ್ರೂ ಮಗು ಕಂಪಲ್ಸರಿ ಹೋಗ್ತಾ ಇದ್ದೀನಿ ಹಾಲ್ಗೆ. ಹೋಗ್ಮೇಲೆ ಮಾಡ್ತೀನಿ, ನೋಡ್ತಾ. ಎಸ್, ಮೇಕಪ್ ಮುಗಿಸಿ ಹೊರಡೋ ಅಷ್ಟರಲ್ಲಿ ಆಲ್ರೆಡಿ 9:15 ಏನೋ ಆಗೋಗಿತ್ತು. ಬಟ್ ಸ್ವಾಮೀಜಿಯವರು 9 o'clock ಅಷ್ಟರಲ್ಲೇ ಬನ್ನಿ ಅಂತ ಹೇಳಿದರು. ಬಟ್ ನಾವು ಹೋಗೋಷ್ಟರಲ್ಲಿ ಆಗೋಗಿತ್ತು. ಎನಿವೆ ಇದು ನಮ್ಮ ಪಾಪು ನಾಮಕರಣ ಮಾಡಿರೋ ಹಾಲು, ದಾಮೋದರ್ ಪಾರ್ಟಿ ಹಾಲ್ ಅಂತ ಹೇಳಿಬಿಟ್ಟು. ಸೊ ಇದಿರೋದು ಇಲ್ಲೇ ಫಸ್ಟ್ ಬ್ಲಾಕಲ್ಲಿರೋದು. ತುಂಬ ಚೆನ್ನಾಗಿದೆ ಹಾಲು, ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಸೊ ಇದರಲ್ಲಿ ನಾನು ಸೀಮಂತ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ಹಾಗಾಗಿ ನಾಮಕರಣನ ಮಾಡ್ದೋ ಇದೆ ಹಾಲಲ್ಲಿ. ಸೊ ಡೆಕೋರೇಷನ್ ಎಲ್ಲ ಹೀಗಿತ್ತು. ಅವ್ರು ಆಲ್ರೆಡಿ ಪುರೋಹಿತರು ಬಂದು ಕೂತ್ಕೊಂಡ್ಬಿಟ್ರು. ಮೇಡಮ್ ಟೈಮ್ ಆಯಿತು ಅಂತ ಅಂದು. ನಾನು ವೀಡಿಯೋಗೋಸ್ಕರ ನಿಮಗೆಲ್ಲ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಇದು ನೋಡಿ ಕೃಷ್ಣನ ತೊಟ್ಲು, ಎಷ್ಟು ಚೆನ್ನಾಗಿದೆ ಅಲ್ವಾ. ಆಲ್ರೆಡಿ ನನ್ನ ಮಗಳಿಗೆ ನಾವು ತೊಟ್ಲು ಶಾಸ್ತ್ರ ಮಾಡಿದ್ದೀವಿ, ಸೂತ್ಕ ಕಳ್ಕೊಬೇಕಾದ್ರೆ. ಬಟ್ ಅಂದ್ರೂ ನಾಮಕರಣ ದಿನ ತೊಟ್ಲಿಗೆ ಹಾಕೋದು ಪದ್ಧತಿ ಅಲ್ವಾ, ಹಾಗಾಗಿ. ಸೊ ಈ ಥರ ಇದೆ ಡೆಕೋರೇಷನ್ನು. ಇಲ್ಲಿ ನೇಮ್ ಇದೆ, ನೇಮ್ ರಿವೀಲ್ ಮಾಡ್ತೀನಿ ಆದಷ್ಟು ಬೇಗ. ವೆಯ್ಟ್ ಮಾಡ್ತಾ ಇರಿ. ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಆ್ಯಂಡ್ ತುಂಬ ಖುಷಿನೂ ಇದೆ. ಬಟ್ ಸಿಹಿಗೆ ಹುಷಾರಿಲ್ಲದ ಕಾರಣ ಸ್ವಲ್ಪ ಬೇಜಾರಿದೆ ಅಷ್ಟೇ. ಎಸ್, ಫೈನಲಿ ನನ್ನ ಔಟ್ಲುಕ್ ನೋಡಿ ಹೀಗಿದೆ. ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೀಸ್, ಚೆನ್ನಾಗಿ ಮಾಡಿಕೊಟ್ಟು. ಕೇಶವಾಯ ನಮಃ. ಗಂಗಾ ಮಾತೆಯನ್ನು ಸ್ಮರಣೆ ಮಾಡಿ ಹಾಕಿ. ಶ್ರೀ ಗಂಗಾಯ ನಮಃ ಅಂತೇಳಿ. ಶ್ರೀ ಗಂಗಾಯ ನಮಃ. ಶುಕ್ಲಾಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭಿಷೇಕಾತ್ ನಿತ್ಯ ಸಂಪೂಜಿತೋ ಯಸ್ಸುರೇರಭಿ ಸರ್ವವಿಘ್ನಚಿತೆ ತಸ್ಮೈ ಶ್ರೀಗಣಾಧಿಪತಯೇ ನಮಃ. ತದೇವ ರತ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀಪತಯೇಂದ್ರಗಂ ಸ್ಮರಾಮಿ. ಹಾಗೆ ನಾ ಹೇಳುವಂಥ ದೇವರನ್ನೆಲ್ಲ ಸ್ಮರಣೆ ಮಾಡ್ಕೊಳ್ಳಿ. ಶ್ರೀ ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ. ಉಮಾಮಹೇಶ್ವರಾಭ್ಯಾಂ ನಮಃ. ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ. ಸೀತಾರಾಮಾಭ್ಯಾಂ ನಮಃ. ಶಶಿ ಪುರಂದರಾಭ್ಯಾಂ ನಮಃ. ವರುಂಧತಿ ವಸಿಷ್ಠಾಭ್ಯಾಂ ನಮಃ. ದುರ್ಗಾಯೇ ನಮಃ. ಗಣಪತೆ ನಮಃ. ಕ್ಷೇತ್ರಪಾಲಾಯ ನಮಃ. ವಾಸ್ತುಪುರುಷಾಯ ನಮಃ. ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಗುರುಭ್ಯೋ ನಮಃ. ಆಚಾರ್ಯಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮಾಧಿದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ನಾವು ಪೂಜೆ ಮುಗಿಸೋ ಗಂಟ ಸಿಹಿನ ಮಲಗಿಸ್ಬಿಟ್ಟಿದ್ದು. ಸಿಹಿ ಜಸ್ಟ್ ಇವಾಗಿದ್ದಿದ್ಲು. ಸೊ ಅಮ್ಮನ ಮನೆಯಿಂದ ಏನೇನು ಜುವೆಲ್ಸ್ ಮಾಡಿಸಿದ್ದಾರೆ ಅದನ್ನು ಸೋದ್ರ ಮಾವನ ಕೈಲಿ ಕೊಡೋ ಶಾಸ್ತ್ರ ಮಾಡಿಸ್ತಾ ಇದ್ರು. ಇವ್ನು ನನ್ನ ತಮ್ಮ ಅವ್ನು ಕೊಡ್ತಾ ಇದ್ದ. ಸೊ ಇವಾಗ ಅವಳು ಮುಖದಲ್ಲಿ ಸ್ವಲ್ಪ ಸ್ಮೈಲ್ ನೋಡ್ತಿದ್ದೀನಿ. ಅಂದರೂ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು. ಇಟ್ಸ್ ಓಕೆ, ಪರವಾಗಿಲ್ಲ.
ಎಸ್ ಅವನು ಸೋದರ ಮಾವನ ಕೈಲಿ ಕೊಡಿಸಿದ್ರು. ನೆಕ್ಸ್ಟ್ ಪೂಜೆ ಅದು ನೇಮ್ ಏನು ಇಟ್ಟಿದ್ದೀವಿ ಸೊ ಅದನ್ನು ಚಿನ್ನದ ಉಂಗುರದಲ್ಲಿ ಬರೆಸ್ತಾಯಿದ್ರು. ಸೊ ಎನಿವೆ ಪೂಜೆ ಮುಗೀತು. ಇನ್ನಿನ್ನು ನಿಮಗೆ ಕೆಲವೇ ಕ್ಷಣಗಳಲ್ಲಿ ನೇಮ್ ರಿವೀಲ್ ಮಾಡ್ತೀನಿ. ಸೊ ಇದು ನನಗೆ ಸಚ್ಚ ಮೆಮೊರಬಲ್ ಡೇ. ಆ್ಯಕ್ಚುಲಿ ನನಗೆ ಎಷ್ಟು ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದಾರೆ, ನಾನು ಹೇಳಿದ್ದೆ. ಬಟ್ ಕೆಲವೊಂದು ಇಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಕ್ಯಾಪ್ಚರ್ ಮಾಡಿರೋದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯಾವ ಥರ ಆಯಿತು ನನ್ನ ಮಗಳದ್ದು ನಾಮಕರಣ ಅಂತ ಹೇಳಿ. ತುಂಬ ದಿನ ಆಗಿತ್ತು, ಬಟ್ ನನಗೆ ಇವಾಗಲೇ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಸಿಕ್ಕಿದ್ದು. ಸೊ ಫೈನಲ್ ಇವತ್ತಾದರೂ ಆಗ್ತಾಯಿದ್ದೀನಲ್ಲ. ಎನಿವೆ ನೆಕ್ಸ್ಟ್ ನಾನು ನಿಮಗೆ ನೇಮ್ ರಿವೀಲ್ ಮಾಡ್ತೀನಿ. ಸೊ ಏನು ನೇಮ್ ಇಟ್ಟಿದ್ದೀವಿ ಅಂತ ನೋಡಿ ಇವಾಗ. ಅಂದದ ಚಂದದ ಹೂವೊಂದು ನಮಗಂತ, ಮನ ತುಂಬಿ ನಗು ತುಂಬಿ ಎಸ್ ಯು ಆರ್ ಜಸ್ಟ್ ವೇಟಿಂಗ್ ಫಾರ್ 1 2 3 ಎಷ್ಟು ಬಿಲ್ಡಪ್ ಕೊಡ್ತಾ ಇದ್ದೀನಲ್ವಾ. ಸೊ ನಮ್ಮ ಪಾಪಗೆ ನಾವು ಶ್ಲೋಕ ರಾಜ್ ಅಂತ ಹೇಳಿ ನೇಮ್ ಇಟ್ಟಿದ್ದೀವಿ. ಸೊ ಈ ನೇಮ್ನ ಸೆಲೆಕ್ಟ್ ಮಾಡಿರೋದು ಅವ್ರ ಅಪ್ಪನೇ. ಬಟ್ ನಾನು ಬೇರೆ ಹೇಳಿದೆ, ಇಲ್ಲ ಅವರಪ್ಪ ಶ್ಲೋಕ ಅಂತಲೇ ಇಡೋಣ ಚೆನ್ನಾಗಿರುತ್ತೆ ಅಂತ ಸೆಲೆಕ್ಟ್ ಮಾಡಿದರು. ಸೊ ನನ್ನ ಮಗಳನ್ನ ನಮ್ಮ ಬ್ಯೂಟಿಫುಲ್ ಬೊಂಬೆಗೆ ಶ್ಲೋಕ ರಾಜ್ ಅಂತ ಹೇಳಿ ನೇಮ್ ಇಟ್ಟಿದ್ದೀವಿ. ನಮ್ಮ ಸಿಹಿ ಎಷ್ಟು ಅಳ್ತಿದ್ದಾಳೆ ನೋಡಿ. ತುಂಬ ಅಂದರೆ ತುಂಬ ಅಳ್ತಿತ್ತು ಮಗು. ಅವಳು ಅಳೋದು ಸ್ಟಾಪೇ ಮಾಡ್ತಿಲ್ಲ. ಎಷ್ಟು ಬೇಗ ಫಂಕ್ಷನ್ ಮುಗಿತಿದ್ಯೋ ಅಂತ ಅನಿಸ್ತಾ ಇತ್ತು. ಒಂದು ಕಡೆ ಖುಷಿ, ಒಂದು ಕಡೆ ಇವಳು ಅಳು ನೋಡೋಕ್ಕಾಗ್ತಿರ್ಲಿಲ್ಲ. ಎನಿವೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಫೈನಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ಸಾಧ್ಯ ಆದಷ್ಟು. ಸಾಧ್ಯ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೆ. ಸೊ ಊಟ ಮುಗಿಸಿ ಫಂಕ್ಷನ್ ಎಲ್ಲ ಮುಗಿಯೋಷ್ಟರಲ್ಲಿ 4 o'clock ಆಗಿತ್ತು. ಸೊ ನಮ್ಮ ಸಿಹಿದು ಔಟ್ಫಿಟ್ ಅಲ್ಲೇ ಚೇಂಜ್ ಆಗೋಯಿತು. ಬಿಕಾಸ್ ಅವಳು ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ಲು ಮಗು. ನಾನೇ ನೋಡಿದ್ದು ನನ್ನದೇ ಡಾಬ್ ಎಲ್ಲ ಕಟ್ಟಾಗೋಯ್ತು. ಇವಳನ್ನು ನೋಡೋ ಅಷ್ಟರಲ್ಲಿ ನಾವು ಮನೆಗೆ ಬಂದು ಮಮ್ಮಿ ದೃಷ್ಟಿ ತೆಗ್ದಾಕ್ತಿದ್ದಾರೆ. ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಸಿಹಿ ಆರೋಗ್ಯ ಅಂದರೆ ಸಿಹಿಗೆ ಹೆಲ್ತ್ ಚೆನ್ನಾಗಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವ್ಲಾಗ್. ನನಗೆ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.